ಹನುಮಂತು ಅಪ್ಪು ಬಾಸ್ ಅವರ ಸಮಾಧಿಗೆ ಎಂಟ್ರಿ ಕೂಡ ಅಲ್ಲಿದ್ದಾರೆ. ಯಾಕೆಂದ್ರೆ ಅಪ್ಪು ಬಾಸ್ ಅವರ ಒಂದು ಆಶೀರ್ವಾದ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಈಗಿನ ಸಾಕಷ್ಟು ಕಲಾವಿದರು ಎಲ್ಲರೂ ಕೂಡ ಅಷ್ಟೇ ಅಪ್ಪು ಬಾಸ್ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬೆಳೆದಂತವರು. ಹೀಗಾಗಿ ಅಪ್ಪು ಬಾಸ್ ಎಲ್ರಿಗೂ ಕೂಡ ಈ ವಿಶ್ವಾಸನ ತಿಳಿಸ್ತಾರೆ. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಅಪ್ಪು ಅವರು ಇದ್ದಂತ ಟೈಮ್ಲಿ. ಹೊಸಬ್ರಿಗಂತೂ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು, ಎಲ್ಲರಿಗೂ ಕೂಡ ಎನ್ಕರೇಜ್ ಮಾಡ್ತಿದ್ರು. ಹೊಸ ಹೊಸ ಸಿನಿಮಾಗಳಿಗೆ, ತಂಡದವರಿಗೆ, ಹೊಸ ಹೀರೋಗಳಿಗೂ ಕೂಡ ಅಷ್ಟೇ ಎನ್ಕರೇಜ್ ಮಾಡ್ತಾ ಇದ್ರು. ಹೊಸ ಸಿಂಗರ್ಸ್ ಗಳಿಗೂ ಕೂಡ ಅಷ್ಟೇ. ಹನುಮಂತು ಒಂದೊಳ್ಳೆ ಯಶಸ್ಸಾಗಿ ಸಿಕ್ಕಿದೆ ಅಂದ್ರೆ ಅದು ಅಪ್ಪು ಬಾಸ್ ಅವರ ಆಶೀರ್ವಾದ ಖಂಡಿತವಾಗ್ಲೂ ಕೂಡ. ಹಾಗಾಗಿ ಅಪ್ಪು ಬಾಸ್ ಅವರ ಸ್ಮಾರಕಕ್ಕೂ ಕೂಡ ಅತಿ ಶೀಘ್ರದಲ್ಲಿ ಹನುಮಂತು ಕೂಡ ಭೇಟಿ ಕೊಡ್ತಾರೆ, ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಬೇರೆ ಬೇರೆ ತೆಲುಗು ಆಗಿರ್ಬೋದು, ತಮಿಳ್ಸ್ ಅವರು ನಟರು ಕೂಡ ಬಂದು ಅಪ್ಪು ಅವರಿಗೆ ಪೂಜೆಯನ್ನ ಸಲ್ಲಿಸಿ ಕೂಡ ಹೋಗ್ತಾ ಇರ್ತಾರೆ. ಸೊ ಈ ರೀತಿ ಸಾಕಷ್ಟು ಜನ ಅಪ್ಪು ಅವರನ್ನ ಇಷ್ಟಪಡ್ತಾರೆ, ಮೆಚ್ಕೊಂಡಿದ್ದಾರೆ. ಸಮಾಧಿಗೆ ಬಂದು ಪೂಜೆನ ಸಲ್ಲಿಸುವಂತದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದೇ ರೀತಿ ಹನುಮಂತು ಕೂಡ ಆದಷ್ಟು ಬೇಗ ಬರ್ತಾರೆ. ಯಾಕಂದ್ರೆ ಅವರು ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗಿದ್ದಾರೆ, ಒಳ್ಳೆ ಯಶಸ್ಸು ಸಿಕ್ಕಿದೆ, ಫೇಮಸ್ ಆಗಿದ್ದಾರೆ. ಒಂದು ಅಪ್ಪು ಬಾಸ್ ಅವರಿಗೆ ಧನ್ಯವಾದ ತಿಳಿಸುವಂತದ್ದು, ನಮಸ್ಕರಿಸುವಂತದ್ದು ಅವರ ಒಂದು ಕರ್ತವ್ಯ ಆಗಿರುತ್ತೆ. ಹೀಗಾಗಿ ಹನುಮಂತು ಕೂಡ ಬರಲಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಅದ್ಭುತವಾದಂತಹ ಪ್ಲೇಯರ್ ಅಂತ ಹೇಳ್ಬೋದು. ಬಹಳಷ್ಟು ಚೆನ್ನಾಗಿಯೂ ಕೂಡ ಹನುಮಂತು ಇಲ್ಲಿ ತನಕ ಆಟ ಆಡ್ಕೋ ಬಂದಿದ್ದಾರೆ. ಈಗ ನೆಕ್ಸ್ಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಕೂಡ ಅಷ್ಟೇ ಮಿಂಚ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಹನುಮಂತು ಮುಗ್ಧತೆ ಅಂತೂ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ. ಬಹಳಷ್ಟು ಜನರು ಕೂಡ ಮೆಚ್ಕೊಂಡು ಇಷ್ಟಪಟ್ಟು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಾರೆ.